ಗ್ರಾಹಕನಿಗೆ ಹಿಗ್ಗಾಮುಗ್ಗಾ ಥಳಿಸಿ ತಲೆಮರೆಸಿಕೊಂಡಿದ್ದ ಡೆಲಿವರಿ ಬಾಯ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಗ್ರಾಹಕನ ಮೇಲೆ ಹಲ್ಲೆ ಮಾಡಿದ್ಯಾಕೆ ಅಂತ ಕಾರಣ ಕೊಟ್ಟಿದ್ದಾನೆ. ಪೊಲೀಸರ ಮುಂದೆ ಆತ ಹೇಳಿದ್ದೇನು, ಇಲ್ಲಿದೆ ಡೀಟೇಲ್ಸ್. ಗ್ರಾಹಕನ ಮೇಲೆ ಡೆಲಿವರಿ ಬಾಯ್ ಹಲ್ಲೆ, ಅಡ್ರೆಸ್ ವಿಚಾರಕ್ಕೆ ಕಿರಿಕ್ ತೆಗೆದು ಹಲ್ಲೆಕೋರ ಡೆಲಿವರಿ ಬಾಯ್ ಅರೆಸ್ಟ್. ಫುಡ್ ಆರ್ಡರ್ ಮಾಡಿದ ಗ್ರಾಹಕನ ಮೇಲೆ ಹಲ್ಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಬಸವೇಶ್ವರನಗರ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. 5 ದಿನಗಳ ಬಳಿಕ ಹಲ್ಲೆ ಮಾಡಿದ ಆರೋಪಿ ವಿಷ್ಣುವರ್ಧನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೇ 21ನೇ ತಾರೀಕು ಬಸವೇಶ್ವರನಗರದ ಜೋಸೆಸ್ ಕಾಲೋನಿಯಲ್ಲಿ ಘಟನೆ ಆಗಿತ್ತು. ಇಲ್ಲಿನ ನಿವಾಸಿಯಾದ ಶಶಾಂಕ್ ಅನ್ನೋರು ಫುಡ್ ಡೆಲಿವರಿ ಆ್ಯಪ್ನಲ್ಲಿ ಐಟಮ್ ಆರ್ಡರ್ ಮಾಡಿದ್ರು. ಆದರೆ ಮನೆ ಬಳಿ ಬಂದ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಡ್ರೆಸ್ ತಪ್ಪು ಕೊಟ್ಟಿದ್ದೀರಿ, ಸರಿಯಾಗಿ ಹಾಕಕ್ಕಾಗಲ್ವಾ, ಎಷ್ಟು ಅಂತ ಓಡಾಡಬೇಕು ಅಂತ ಮನೆಯ ಮಹಿಳೆ ಜೊತೆಗೆ ಗಲಾಟೆ ಶುರು ಮಾಡಿದ್ದ. ಗಲಾಟೆ ಶಬ್ದ ಕೇಳಿದ ಗ್ರಾಹಕ ಶಶಾಂಕ್ ಹೊರಗೆ ಬಂದು ಏನಾಯ್ತು ಅಂತ ಕೇಳ್ದ. ಈ ವೇಳೆಯೂ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಜೋರಾಗಿ ಬೈಯೋಕೆ ಶುರು ಮಾಡಿದ. ಇದರಿಂದ ಕೋಪಗೊಂಡ ಗ್ರಾಹಕ ಶಶಾಂಕ್ ಪೊಲೀಸರಿಗೆ ಫೋನ್ ಮಾಡೋಕೆ ಮುಂದಾದ್ರು. ಅಷ್ಟಕ್ಕೆ ಬೈಕ್ನಿಂದ ಇಳಿದ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಏಕಾಏಕಿ ಗ್ರಾಹಕ ಶಶಾಂಕ್ ಮೇಲೆ ಥಳಿಸಿದ. ಇದರಿಂದ ಶಶಾಂಕ್ ಕಣ್ಣಿಗೆ ಗಂಭೀರ ಗಾಯವಾಗಿತ್ತು. ಕಣ್ಣು ಕೆಳಗಿನ ಮೂಳೆ ಮುರಿದಿತ್ತು. ಬಸವೇಶ್ವರ ನಗರದ ಜಡ್ಜ್ ಕಾಲೋನಿಯ ನಿವಾಸಿಯೊಬ್ಬರು ಆನ್ಲೈನ್ನಲ್ಲಿ ಒಂದು ಐಟಮ್ ಅನ್ನ ಬುಕ್ ಮಾಡಿರುವಂಥದ್ದು. ಐಟಮ್ ಡೆಲಿವರಿ ಕೊಡಲಿಕ್ಕೆ ಬಂದಂತಹ ವಿಷ್ಣುವರ್ಧನ್ ಅನ್ನುವಂಥ ಡೆಲಿವರಿ ಬಾಯ್ ಮಹಿಳೆಗೆ ಅಡ್ರೆಸ್ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಹಿಳೆ ಜೊತೆ ಅವಾಚ್ಯವಾಗಿ ನಿಂದಿಸುವ ಕೆಲಸಕ್ಕೆ ಮುಂದಾಗಿರ್ತಾರೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ಪತಿ ಶಶಾಂಕ್ ಅವರು ಏಕಾಏಕಿ ಎಂಟ್ರಿಯಾಗಿ ಆತನ ವರ್ತನೆಯಿಂದ ನೊಂದು ಪೊಲೀಸರಿಗೆ ಇನ್ಫಾರ್ಮ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಕಾರಣಕ್ಕಾಗಿ ಆ ಡೆಲಿವರಿ ಬಾಯ್ ಶಶಾಂಕ್ನ ನಡೆಯಿಂದ ರೊಚ್ಚಿಗೆದ್ದು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ. ಸಿಸಿಟಿವಿ ದೃಶ್ಯ ಆಧರಿಸಿ ಹಲ್ಲೆಕೋರ ಅರೆಸ್ಟ್. ಅಡ್ರೆಸ್ ಸರಿ ಇಲ್ಲದಕ್ಕೆ ಥಳಿಸಿದ್ದಾಗಿ ತಪ್ಪೊಪ್ಪಿಗೆ. ಆರೋಪಿ ವಿಷ್ಣುವರ್ಧನ್ ಹಲ್ಲೆ ಮಾಡಿದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸಿಸಿಟಿವಿ ದೃಶ್ಯ ಆಧರಿಸಿ ಹಲ್ಲೆಗೊಳಗಾಗಿದ್ದ ಗ್ರಾಹಕ ಶಶಾಂಕ್ ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಬಸವೇಶ್ವರನಗರ ಠಾಣೆಯ ಪೊಲೀಸರು ಆರೋಪಿ ವಿಷ್ಣುವರ್ಧನ್ನನ್ನ ಬಂಧಿಸಿದ್ದಾರೆ. ಡೆಲಿವರಿ ಬಾಯ್ ವಿಷ್ಣುವರ್ಧನ್ನನ್ನ ಪೊಲೀಸರು ವಿಚಾರಣೆ ಮಾಡಿದಾಗ ಹಲ್ಲೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ. ಪಾರ್ಸೆಲ್ ಕೊಡೋದಕ್ಕೆ ಮಹಿಳೆ ಕೊಟ್ಟಿದ್ದ ವಿಳಾಸ ಸರಿ ಇರಲಿಲ್ಲ. ಆ ಕಾರಣಕ್ಕೆ ಮಹಿಳೆಯ ಬಳಿ ವಾಗ್ವಾದ ಆಯಿತು. ಆ ಸಂದರ್ಭದಲ್ಲಿ ಶಶಾಂಕ್ ಬಂದು ಗಲಾಟೆಗೆ ಬಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಹಲ್ಲೆ ಮಾಡಿದ್ದಂಥ ದೃಶ್ಯಾವಳಿಗಳು ಆ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿ ವಿರುದ್ಧ ಶಶಾಂಕ್ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಟ್ಟಿದ್ದರು. ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂಥ ಬಸವೇಶ್ವರ ನಗರ ಪೊಲೀಸರು ಸದ್ಯ ವಿಷ್ಣುವರ್ಧನ್ ಅವನ್ನ ಬಂಧಿಸಿ ತನಿಖೆಯನ್ನು ಮಾಡಿರುವಂಥದ್ದು. ತನಿಖೆ ವೇಳೆ ಆರೋಪಿ ತಾನು ಮಾಡಿದ ತಪ್ಪನ್ನು ಒಪ್ಕೊಂಡಿರುತ್ತಾನೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಒಟ್ಟಾರೆ ತಾಳ್ಮೆಯಿಂದ ಕೆಲಸ ಮಾಡೋ ಜಾಗದಲ್ಲಿ ಕ್ಷಣ ಮಾತ್ರಕ್ಕೆ ಕೋಪಗೊಂಡು ಮಾಡಿದ ತಪ್ಪಿನಿಂದ ಡೆಲಿವರಿ ಬಾಯ್ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.